ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಾನು ಮುನವಳ್ಳಿ ಸಂವತ್ ತಾಲೂಕು ಬೆಳಗಾವಿ ಡಿಸ್ಟಿಕ್ ಮಾಂತೇಶ್ ಗೋಮಾಡಿ ಅಂತ. ನಾವು ಈ 2.5 ತಿಂಗಳ ಕಬ್ಬಿದ್ದಾಗ ಈ ಕಬ್ಬಿಗೆ ನಾವು ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೀವಿ. ಈಗ ತದನಂತರ ಅಂದ್ರೆ ಅದ್ರ ಮುಂದಿಂದು 6 ರಿಂದ 6.5 ತಿಂಗಳ ಕಬ್ಬಿದೆ, ಅದ್ರ ವಿಡಿಯೋ ಮಾಡತ್ತಿದ್ದೀವಿ. ನಮಗೆ ಈ ವರ್ಷ ಅಂದ್ರೆ ಈಗೇನು ಕಬ್ಬು ಕಾಣೋದಲ್ಲ, ಈ ಕಬ್ಬಿಗೆ ನಾವು ವರ್ಷಕ್ಕಿಂತಲ ಸರ್ಕಾರಿ ಗೊಬ್ಬರ ಕೇವಲ 10%. ಈಗ ಹೋದ ವರ್ಷದ್ದು ಈ ವರ್ಷ ಲೆಕ್ಕ ಹಾಕಿದ್ರೆ 10% ಅಷ್ಟೇ ಯೂಸ್ ಮಾಡ್ಯವು. ಹೆಚ್ಚೇನಿಲ್ಲ ಈ ಮಲ್ಟಿಪ್ಲೇಯರ್ ಸಾವಯವ ಗೊಬ್ಬರ ಸೋಯಲ್ ಮಲ್ಟಿಪ್ಲೇಯರ್ ಅಂತಿದೆ. ಇದನ್ನ ಮಾತ್ರ ನಾವು ಒಂದು ಎಕರೆಗೆ 6 ರಿಂದ 8 kg ಇದನ್ನ ವಾಪರಿಸಿದ್ದೇವೆ. ಮುಂದೆ ಇದಕ್ಕೆ ಸ್ಪ್ರೇನು ಮಾಡಿದ್ದೇವೆ. ಇದನ್ನ ಮಾಡೋದ್ರಿಂದ ನಮಗೆ ಈ ವರ್ಷ ಏನು ಕಂಡು ಬಂದದಂದ್ರೆ, ಮೊದಲೇದಾಗಿ ಸರ್ಕಾರಿ ಗೊಬ್ಬರದ ಖರ್ಚು ಭಾಳ ಕಡಿಮೆ. ಯಾಕಂದ್ರೆ ನಾವು 10% ಅಷ್ಟೇ ಯೂಸ್ ಮಾಡೇವಿ. ಅಂದ್ಮೇಲೆ ಇದಕ್ಕೆ ನಾವು ಸರ್ಕಾರಿ ಗೊಬ್ಬರಕ್ಕೆ ಏನು ಖರ್ಚು ಮಾಡ್ತಿದ್ದಿಲ್ಲ, ರೊಕ್ಕೂ ಭಾಳ ಉಳ್ದತ್ ನಮಗೆ. ಮೇಲಾಗಿ ಏನಾಗೈತು, ಈ ಸಲ ಕಬ್ಬಿನ ಮರಿಗಳ ಸಂಖ್ಯೆ ಅಂತೂ ಭಾಳ ಅದಾವ. ಭಾಳ ಅಂದ್ರೆ ಹೆಂಗ 20 ರಿಂದ 25 ಕಬ್ಬಿನ ಸಂಖ್ಯೆ ಇದಾವ. ಮುಂದ ಈ ಕಬ್ಬು ಐತ್ಲ ಭಾಳ ನಮಗ ದಪ್ಪ ಕಂಡು ಬಂದೈತಿ ಈ ಸಲ. ಮುಂದ ಗಣಿಕೆಯೂ ಉದ್ದಾಗಿದೆ, ಒಂದು ಗೇಣು ಸರಿಕೆ ಗಣಿಕಿದಾವೆ. ಇದರಿಂದ ನಮ್ಗೆ ಈ ಸಲ ಒಟ್ಟು ಇಳುವರಿ ಜಾಸ್ತಿ ಬರ್ಬೋದು ಅಂತ ಅನ್ಸೋದು. ಯಾಕಂದ್ರೆ ಕಬ್ಬು ನಾವು ಮುರಿದು ನೋಡಿದಾಗ ವಜನು ಕಂಡತು. ಇದರಿಂದ ನಮ್ಗೆ ಇನ್ನೊಂದೇನು ಮೇನ್ ಅಂತಂದ್ರೆ, ವರ್ಷ ನಮ್ಮ ಭೂಮಿ ಭಾಳ ಬಿರುಸಿರ್ತೈತಿ ಏನು ಸರ್ಕಾರ ಗೊಬ್ಬರ ಹಾಕೋದ್ನಾಗ. ಈ ಸಲ ಏನಾಗಿರಲ್ಲ, ಏನು ಪ್ಲೇಯರ್ ನಾವು ಯೂಸ್ ಮಾಡಕತ್ತಿಲ್ಲ. ನಮ್ಮ ಮಣ್ಣ ಏಕ್ದಮ್ ಇದು ಅಂದ ಹಿಂಗ್ ಮಾಡ್ರಿ ಕೈಗೆ ಮಣ್ಣು ಬರ್ತದು. ಇದರಿಂದ ಎರಿಹುಳು ಸಂಖ್ಯೆ ಜಾಸ್ತಿ ಆಗಿದೆ, ಭೂಮಿ ಬಹಳ ಫಲವತ್ತ ಅಂದ್ರೆ ಮಿದು ಆಗಿದೆ. ಅದಕ್ಕೆ ನಮ್ಗೆ ಈ ಮಲ್ಟಿಪ್ಲೇಯರ್ ಯೂಸ್ ಮಾಡೋದ್ರಿಂದ 1 ರಿಂದ 10 ಯೂಸ್ ಅಂದ್ರೆ ಲಾಭಗಳು ಹೆಚ್ಚಿಗೆ ಕಂಡು ಬಂದಾವು, ಖರ್ಚು ಕಡಿಮೆ. ಮತ್ತೆ ಇದನ್ನೆಲ್ಲ ನಾವು ಮಾಡಿದ್ ನೋಡಿ ಕ್ಯಾಸ ನಮ್ಮ ಆಜುಬಾಜುನ ರೈತರು ಏನ್ ಹಾಕಿರಿ ನೀವು ಇದನ್ನ ಹೆಂಗೆ ಯೂಸ್ ಮಾಡ್ರಿ, ಇಲ್ಲ ನಾವು ಮಲ್ಟಿಪ್ಲೇಯರ್ ಯೂಸ್ ಮಾಡಿದ್ರೆ ಅವರು ನಮಗೂ ಕೊಡ್ರಿ ಅಂತ ಈಗ ಬಹಳ ಮಂದಿ ಇದನ್ನ ಯೂಸ್ ಮಾಡ್ಯಾರ ಆಜುಬಾಜು. ಅದಕ್ಕೆ ನಾವು ಹೇಳೋದಂದ್ರೆ ರೈತರಿಗೆ ಮಲ್ಟಿಪ್ಲೇಯರ್ ಯೂಸ್ ಮಾಡ್ರಿ, ಖರ್ಚು ಕಡಿಮೆ ಮಾಡ್ಕೋರಿ, ಇಳುವರಿ ಜಾಸ್ತಿ ದಕ್ಕೋರಿ ಅಂತ ನನ್ನ ಅಭಿಪ್ರಾಯ. ಯಾಕೆ ದಯವಿಟ್ಟು ರೈತರು ಎಲ್ಲರೂ ಇದನ್ನು ವಾಪರ್ಸ್ರಿ. ಈಗ ಸರ್ ನಿಮ್ದು ಎಷ್ಟು ಗಣಿಕೆ ಆಗೈತ್ರಿ ಸರ್? ಇದು ಎಷ್ಟು ತಿಂಗಳದ ಐತ್ರಿ ಕಬ್ಬು? ಈಗ ಮೇಡಮ್ ರೀ, ನಾವೊಂದು ಲಾಸ್ಟ್ ಟೈಮ್ ಯೂಟ್ಯೂಬ್ಗೆ ನಾವು ಅಪ್ಲೋಡ್ ಮಾಡಿದಾಗ 2.5 ತಿಂಗಳ ಕಬ್ಬು ಇತ್ರಿ. ಅದ ಕಬ್ಬ ಈಗ 6 ರಿಂದ 6.5 ತಿಂಗಳ ಕಬ್ಬು ರೀ ಮೇಡಮ್. ಇದಕ್ಕೆ ನಮಗ ಮರಿಗಳ ಸಂಖ್ಯೆನೂ ಜಾಸ್ತಿ ಐತ್ರಿ. ಮುಂದೆ ಕಬ್ಬಿನ ಗಣಿ ಸಂಖ್ಯೆ 22 ರಿಂದ 25 ತನಕ ಕಬ್ಬಿನ ಗಣಿ ಅದಾವ್ರಿ. ಮುಂದ ಕಬ್ಬ ವರ್ಷಕ್ಕಿಂತ ದಪ್ಪ ಬಾಡ್ರಿ ಮೇಡಮ್. ಇಷ್ಟು ದಪ್ಪ ಬರ್ತ್ರಿ ಕಬ್ಬು ನಮ್ದ್ರಿ. ಮುಂದ್ ಉದ್ದುನೂರಿ ಒಂದ್ ಗೇನಿನ ಸಲ ಕಬ್ಬ ಐತ್ರಿ. ಒಟ್ಟಾರೆ ಹೋದ ವರ್ಷ ನಾವು ಸರ್ಕಾರಿ ಗೊಬ್ಬರಕ್ಕೆ ಈ ವರ್ಷ ನಾವು ಮಲ್ಟಿಪ್ಲೇಯರ್ ಯೂಸ್ ಮಾಡಕ್ಕೆ ಬಾಳ ಅಜಗಜಾಂತರ ಫರಕ್ ಐತಿ ನನ್ನ ಅಭಿಪ್ರಾಯ. ಖರ್ಚು ಕಡಿಮೆ ಐತ್ರಿ, ಇಳುವರಿ ಜಾಸ್ತಿ ಬರ್ತಂತ ನನ್ನ ಸ್ವಂತ ಅಭಿಪ್ರಾಯ ರೀ, ನಿಮ್ಮ ಅನುಭವ ರೀ. ಯಾಕಂದ್ರೆ ಕಬ್ಬು ಕಳಿಸಿಲ್ರಿ ನಾವು ಫ್ಯಾಕ್ಟರಿಗೆ. ಆದ್ರೆ ಇದನ್ನ ವಾತಾವರಣ ನೋಡ್ರಿ ನಮಗ ಕಬ್ಬು ಮಾತ್ರ ಈ ಸಲ ಇಳುವರಿ ಜಾಸ್ತಿ ಅಂತ ಅನಿಸ್ತದ್ರಿ. ನಮಸ್ಕಾರ. ನಮಸ್ಕಾರ.